ಐಬ್ರೋಸ್ನ ಈ ತರ ಬ್ಲಾಕ್ ಐಬ್ರೋ ಪೆನ್ಸಿಲ್ ತಗೊಂಡು ಈ ತರ ಫಿಲ್ ಮಾಡ್ಬೇಕಲ್ವಾ? ಖಂಡಿತವಾಗ್ಲೂ ಇಲ್ಲ. ಇವತ್ತು ನಾನು ಡೇ 16 ಆಫ್ 20 ಡೇಸ್ ಆಫ್ ಮೇಕಪ್ ಫ್ರಮ್ ಝೀರೋ ಟು ಹೀರೋ. ಈ 20 ಡೇಸ್ ಆಫ್ ಜರ್ನಿಲಿ ನೀವು ನನ್ನ ಜೊತೆ ಜಾಯ್ನ್ ಆದ್ರೆ ನಿಮ್ಮ ಸೆಲ್ಫ್ ಮೇಕಪ್ನ ನೀವು ಮಾಡ್ಕೊಳ್ಳೋದ್ರೆ ನಾನು ಗ್ಯಾರಂಟಿ. ಮೊದಲಿಗೆ ಈ ಥರ ಸ್ಪೂಲಿನ ತೊಗೊಂಡು ನೀವು ಐಬ್ರೋಸ್ನ ಬ್ರಷ್ ಮಾಡ್ಕೊಳ್ಳಿ. ಸ್ಪೂಲಿ ಆ್ಯಕ್ಚುಲಿ ಐಬ್ರೋ ಪೆನ್ಸಿಲ್ ಜೊತೆಗೆ ಕೊಟ್ಟಿರ್ತಾರೆ, ಇಲ್ಲ ನೀವು ಸಪ್ರೇಟಾಗೂ ತೊಗೋಬೋದು. ಜಸ್ಟ್ ಬ್ರಷಿಂಗ್ ಆದಮೇಲೆ ಡಿಫ್ರೆನ್ಸ್ ನೀವು ನೋಡ್ಬೋದು. ನೆಕ್ಸ್ಟ್ ಬ್ಲ್ಯಾಕ್ ಕಲರ್ ಐಬ್ರೋ ಪೆನ್ಸಿಲ್ ತೊಗೋಬೇಡಿ, ಅನ್ಯಾಚುರಲ್ ಕಾಣುತ್ತೆ. ಈ ಥರ ಡಾರ್ಕ್ ಬ್ರೌನ್ ಕಲರ್ ಐಬ್ರೋ ಪೆನ್ಸಿಲ್ನ ತೊಗೊಂಡು ಇಲ್ಲಿ ನಾನು ತೋರಿಸ್ತಿರೋ ಥರ ಮೊದಲು ಫಿಲ್ ಮಾಡ್ಕೊಳ್ಳಿ. ಇಲ್ಲಿಗೆ ಲೋವರ್ ಐಬ್ರೋ ಹತ್ರ ಒಂದು ಲೈನ್ ಹಾಕ್ಕೊಳ್ಳಿ, ಅದಾದ್ಮೇಲೆ ಅಪ್ಪರ್ ಐಬ್ರೋ ಹತ್ರ ಒಂದು ಲೈನ್ ಹಾಕ್ಕೊಳ್ಳಿ ನಾನು ತೋರಿಸ್ತಿರೋ ಥರ. ಅದಾದ್ಮೇಲೆ ಸ್ಪೂಲಿಲಿ ನೀವು ಈ ಥರ ಬ್ರಷ್ ಔಟ್ ಮಾಡ್ಕೋಬೇಕು, ಅಂತಂದರೆ ಸ್ಮಡ್ಜ್ ಮಾಡ್ಕೊಳ್ಳಿ. ಈ ಥರ ಬ್ರಷ್ ಔಟ್ ಮಾಡ್ಕೊಂಡ್ಮೇಲೆ ನಮ್ಗೆ ಎಲ್ಲೆಲ್ಲಿ ಗ್ಯಾಪ್ಸ್ ಕಾಣುತ್ತೆ ಅಲ್ಲಲ್ಲಿ ನಾವು ಅದಾದಮೇಲೆ ಫಿಲ್ ಮಾಡ್ಕೊಳ್ಳೋಣ. ಈ ಥರ ಹ್ಯಾಂಡ್ನ ನಿಮ್ಮ ಫೇಸ್ ಮೇಲೆ ಗ್ರಿಪ್ಪಾಗಿ ಇಟ್ಕೊಂಡು ಈ ಥರ ಸ್ಟ್ರೋಕ್ಸಲ್ಲಿ ಫಿಲ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಒಂಥರ ಕಲರ್ ಮಾಡ್ದಂಗೆ ಮಾಡಿಬಿಡಿ. ಈ ಥರ ಸ್ಟ್ರೋಕ್ಸ್ ಲೈನ್ಸ್ ಥರ ಅಪ್ಲೈ ಮಾಡ್ಕೊಳ್ಳಿ. ಇವಾಗ ಡಿಫ್ರೆನ್ಸ್ ನೀವೇ ನೋಡ್ತಿರ್ಬೋದು ಹೇಗೆ ನನ್ನ ಐಬ್ರೋಸ್ ಕಾಣ್ತಿದೆ ಅಂತ. ಅಫೋರ್ಡಬಲ್ ಐಬ್ರೋ ಪೆನ್ಸಿಲ್ದು ಲಿಂಕ್ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ. ಹಾಗೆ ಡೇ 17ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋಕ್ಕೆ ಬೈ ಮೈ ಬನೀಸ್.